ಇನ್ನು ಕೆಪಿಎಸ್ಸಿ ಹಗರಣದ ತನಿಖೆಯನ್ನ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಅಂತ ಹೇಳಿ ಎಬಿವಿಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ಮುತ್ತಿಗೆ ಹಾಕಿ ಎಬಿವಿಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಗೃಹ ಕಚೇರಿಯಲ್ಲಿ ಇದ್ದಾಗಲೇ ಏಕಾಏಕಿ ಎಬಿವಿಪಿ ಕಾರ್ಯಕರ್ತರು ಮುತ್ತಿಗೆ ಹಾಕುವ ಪ್ರಯತ್ನವನ್ನ ಮಾಡಿದ್ದಾರೆ. ಸಿಎಂ ಗೃಹ ಕಚೇರಿಗೆ ಮುತ್ತಿಗೆ ಹಾಕಿದ ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆಂಗಳೂರಿನ ಮೌರ್ಯ ಸರ್ಕಲ್ ಬಳಿ ಕೂಡ ಎಬಿವಿಪಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದೆ. ಈ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ವಿದ್ಯಾರ್ಥಿನಿಯರನ್ನ ಪೊಲೀಸರು ಎಳ್ಕೊಂಡು ಹೋಗಿದ್ದಾರೆ. ಕೆಪಿಎಸ್ಸಿ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತ ಹೇಳಿ ಎಬಿವಿಪಿ ಕಾರ್ಯಕರ್ತರು ನಡೆಸ್ತಾ ಇರುವಂತಹ ಪ್ರತಿಭಟನೆ. ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ಮುತ್ತಿಗೆ ಹಾಕಿದೆ. ಮತ್ತೊಂದು ಕಡೆಯಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿನಿಯರನ್ನ ಎಳೆದೊಯ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಮೌರ್ಯ ಸರ್ಕಲ್ನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಎಬಿವಿಪಿ ಪ್ರತಿಭಟನೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನ ಪೊಲೀಸರು ಎಳೆದಾಡಿದ್ದಾರೆ. ಮೌರ್ಯ ಸರ್ಕಲ್ ಬಳಿ ವಿದ್ಯಾರ್ಥಿನಿಯರನ್ನ ಪೊಲೀಸರು ಎಳೆದಾಡಿದ್ದಾರೆ. ಪ್ರತಿಭಟಿಸ್ತಾ ಇದ್ದಂತಹ ವಿದ್ಯಾರ್ಥಿನಿಯರ ಮೇಲೆ ಈ ರೀತಿಯಾಗಿ ಪೊಲೀಸರು ಎಳೆದಾಡಿ ಪ್ರತಿಭಟನಾ ನಿರತ ವಿದ್ಯಾರ್ಥಿನಿಯರನ್ನ ಎಳೆದಾಡಿದ್ದಾರೆ. ಹಾಗಾಗಿ ವಿದ್ಯಾರ್ಥಿನಿಯರು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆದು ಹೈಗ್ರೌಂಡ್ಸ್ ಠಾಣೆಗೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ವಿದ್ಯಾರ್ಥಿಗಳನ್ನ ಪೊಲೀಸರು ಮನಬಂದಂತೆ ಎಳೆದಾಡಿದ್ದಾರೆ. ಹಲವರಿಗೆ ಈ ಸಂದರ್ಭದಲ್ಲಿ ಗಾಯಗಳಾಗಿದೆ. ಗಾಯಗೊಂಡವರಿಗೆ ಪೊಲೀಸರು ಅವಧಿ ಮೀರಿದ ಔಷಧಿಯನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಎಲ್ರಿಗೂ ನಮಸ್ತೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ಬೆಂಗಳೂರು ಚಲೋ ಅಂತ ಹೇಳುವಂತಹ ಒಂದು ಪ್ರೊಟೆಸ್ಟ್ ಕಾಲ್ ಅನ್ನ ಕೊಟ್ಟಿರ್ತದೆ. ಕೆಪಿಎಸ್ಸಿ ಹಗರಣ ಏನಾಗಿರ್ತದೆ ಅದರ ವಿಚಾರವಾಗಿ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳುವ ನಮ್ಮ ಆಗ್ರಹ ಇರ್ತದೆ. ಹಾಗಾಗಿ ನಾವು ಇವತ್ತು ಫ್ರೀಡಂ ಪಾರ್ಕಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಹೋಗ್ತಾ ಇರೋ ಸಂದರ್ಭದಲ್ಲಿ ನಮ್ಮನ್ನ ಪೊಲೀಸರು ಅಲ್ಲಲ್ಲೇ ತಡೀತಾರೆ. ಎಲ್ಲಿ ನಿಂತಿರ್ತೇವೆ ಅದೇ ಜಾಗದಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ನಮ್ಮನ್ನ ಅತ್ಯಂತ ಹೀನಾಯವಾಗಿ ನಮ್ಮನ್ನ ಬಸ್ಗೆ ತುಂಬಿಸ್ಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ವಿದ್ಯಾರ್ಥಿನಿಯರು ಅಂತ ನೋಡುದಿಲ್ಲ. ಅವರು ಒಂದು ಹನಿ ನೀರನ್ನು ಕೊಡೋದಿಲ್ಲ. ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ ಬರ್ತಾರೆ. ಇಡೀ ಬ್ಯಾಂಗ್ಳೂರನ್ನ ಸುತ್ತಾಕಿಸ್ಕೊಂಡು ಹಲವಾರು ಕಾರ್ಯಕರ್ತರು ತಲೆ ತಿರುಗಿಸ ಬೀಳ್ತಾರೆ. ನೀರು ಕೊಡದೆ ತುಂಬಾ ಹೊತ್ತು ಸುತ್ತಿಸಿದ ಕಾರಣ. ಹಾಗಾಗಿ ನಮ್ಮ ಆಗ್ರಹ ಇದೆ, ಒಂದು ಸಿಬಿಐ ತನಿಖೆಗೆ ಕೊಡಬೇಕು. ಸಿಐಡಿ ತನಿಖೆ ಮೇಲೆ ನಮಗೆ ಯಾವ ನಂಬಿಕೆಯೂ ಇಲ್ಲ. ಹಾಗಾಗಿ ಸಿಐಡಿ ತನಿಖೆಗೆ ಕೆಪಿಎಸ್ಸಿ ಹಗರಣದ ಏನ್ ಕೇಸ್ ಇದೆ ಅದನ್ನ ಕೊಡಬೇಕು ಅಂತ ಹೇಳೋ ನಮ್ಮ ನೋಡಿ. ನಾವು ಎಬಿವಿಪಿ ಕಾರ್ಯಕರ್ತರನ್ನ ಬಂಧನ ಮಾಡಿ ಹೈಗ್ರೌಂಡ್ಸ್ ಸ್ಟೇಷನ್ ಅಲ್ಲಿ ತಂದು ಇಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಇಂಜುರಿ ಆಗಿದೆ, ರಕ್ತ ಬರ್ತಾ ಇದೆ. ನಾವು ಅವ್ರಿಗೆ ಕೇಳಿರುವಂತದ್ದು ಫಸ್ಟ್ ಏಡ್ ಮಾಡಿ ಅಂತ. ಫಸ್ಟ್ ಏಡ್ ಮಾಡ್ಸಕ್ಕೆ ಪೊಲೀಸ್ ಇಲಾಖೆ ತರಿಸಿರುವಂತ ಫಸ್ಟ್ ಏಡ್ ಏನಿದಾವೆ ಇವುಗಳನ್ನ ನೋಡಿ. ಇದು 2024ಕ್ಕಿಂತ ಮೊದಲೇ ಬಳಸಬೇಕು ಅಂತಿರುವಂತ ಔಷಧಿಗಳನ್ನ ತಂದಿದ್ದಾರೆ. ಇಲ್ಲಿ ಇದರ ಡೇಟ್ ಅನ್ನ ನೋಡಬಹುದು. ಇಲ್ಲಿ ತಂದಿರುವಂತ ಎಲ್ಲದು 2020 2019 ಒಳಗಡೆಯ ಔಷಧಿಯನ್ನ ತಂದು ನಮಗೆ ಕೊಡುವಂತದನ್ನ ಮಾಡ್ತಾ ಇದ್ದಾರೆ. ನೋಡಿ, ಇದು ಪೊಲೀಸ್ ಇಲಾಖೆ ಮಾಡ್ತಾ ಇರುವಂತ ಸ್ಟೇಷನ್ ಒಳಗಡೆ ನಡೀತಿರುವಂತದ್ದು. ಒಂದಷ್ಟು ಕಾರ್ಯಕರ್ತರನ್ನ ಕಂಟೈನರ್ ಒಳಗಡೆ ತುಂಬಿದ್ದಾರೆ. ಇಲ್ಲಿ ಈ ರೀತಿಯಾಗಿ ಹಲ್ಲೆಗಳನ್ನು ಮಾಡಿದ್ದಾರೆ. ನಮಗೆ ಫಸ್ಟ್ ಏಡ್ ಮಾಡಿ ಅಂತ ಹೇಳಿದ್ರೆ 2019ರಲ್ಲೇ ಎಕ್ಸ್ಪೈರ್ ಆಗಿರುವಂತ ಐಟಮ್ಗಳನ್ನ ತಂದು, ವಸ್ತುಗಳನ್ನ, ಔಷಧಿಗಳನ್ನ ತಂದು ಇವ್ರು ನಮಗೆ ಫಸ್ಟ್ ಏಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಮಾನವೀಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.